ಇನ್ನು ಮುಂದೆ ಮೇಕಪ್ ಮಾಡಿಕೊಳ್ಳಲು ಹೆಚ್ಚು ದುಬಾರಿ ಹಣವನ್ನು ಖರ್ಚು ಮಾಡೋದು ಬೇಡ. ಕೇವಲ 2 ರೂಪಾಯಿ ಕಾಫಿ ಪುಡಿ ಇದ್ರೆ ಸಾಕು, ಮೇಕಪ್ ಆಗುತ್ತೆ ತುಂಬ ಚೆನ್ನಾಗಿ. ಅದೇಂಗಪ್ಪ ಅಂತೀರಾ? ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಕೈಗೆ ಉಗುರು ಬಣ್ಣವನ್ನು ಹಚ್ಕೊಳ್ಬೇಕಾದ್ರೆ ಒಂದು ಬೆರಳಿಂದ ಮತ್ತು ಬೆರಳಿಗೆ ತಾಗುತ್ತೆ. ಇದರಿಂದ ಅಷ್ಟು ಚೆನ್ನಾಗಿ ಉಗುರು ಬಣ್ಣ ಹಚ್ಕೋಬೇಕಾದ್ರೆ ಸ್ವಲ್ಪ ಹಾಳಾದರೂ ಕೂಡ ಮತ್ತೆ ನಮಗೆ ಕಿರಿಕಿರಿ ಉಂಟು ಆಗುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ಖಾಲಿಯಾಗಿರೋಂಥ ಹಳೆಯ ಶೆಲ್ಗಳನ್ನು ಬಿಸಾಡೋ ಬದಲಿಗೆ ನೋಡಿ, ಈ ರೀತಿ ಬೆರಳುಗಳ ಮಧ್ಯೆ ಸ್ವಲ್ಪ ಅಂತರವನ್ನು ನೋಡಿ ದೂರ ದೂರ ಇಟ್ಕೊಳ್ಳೋದಕ್ಕೆ ಈ ಶೆಲ್ಗಳು ಸಹಾಯಕ ಆಗುತ್ತೆ. ಬೆರಳಿನ ಮಧ್ಯೆ ಶೆಲ್ಗಳನ್ನು ಇಟ್ಕೊಂಡು ಆರಾಮಾಗಿ ಈಸಿಯಾಗಿ ಉಗುರು ಬಣ್ಣವನ್ನು ಹಾಕ್ಕೊಳ್ಬೋದು. ಕೇವಲ ಕೈ ಬೆರಳಿಗೆ ಅಂತಲ್ಲ, ಕಾಲ ಬೆರಳಿಗೂ ಕೂಡ ಅಷ್ಟೇ. ತುಂಬ ಹತ್ತಿರ ಇರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಈ ರೀತಿ ಉಗುರು ಬಣ್ಣವನ್ನು, ನೇಲ್ ಪಾಲಿಷನ್ನು ಹಚ್ಕೋಬೇಕಾದ್ರೆ ಶೆಲ್ಲನ್ನು ಬಳಸಿ ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ಉಗುರು ಬಣ್ಣ ಹಾಕ್ಕೊಳ್ಬೋದು. ಮುಂದಿನ ಟಿಪ್, ಈ ರೀತಿ ಸೆಲ್ಲೋ ಟೇಪ್ ಬರುತ್ತಲ್ವ, ಇದನ್ನು ನಾವು ಎಲ್ಲಿ ಕೊನೆ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಂದರೆ ಎಲ್ಲಿದೆ ಇದು, ಸ್ಟಾರ್ಟ್ ಎಲ್ಲಿದೆ ಅಂತ ಗೊತ್ತಾಗೋದೇ ಇಲ್ಲ. ಆ ಥರ ಆಗ್ತಿದೆ ಅಂದರೆ ನೋಡಿ, ನೆಕ್ಸ್ಟ್ ಟೈಮ್ ಕಟ್ ಮಾಡ್ಕೊಬೇಕಾದ್ರೆ ಎಲ್ಲಿ ತುದಿ ಇರುತ್ತಲ್ಲ ಅಲ್ಲಿ ಚೂರೇ ಚೂರು ಈ ರೀತಿ ಮಡಚಿಬಿಡಿ. ಈ ರೀತಿ ಮಡಚೋದ್ರಿಂದ ನೆಕ್ಸ್ಟ್ ಟೈಮ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಭಾಗ ಮಾತ್ರ ಮಡಚಿರೋದ್ರಿಂದ ಅದು ಅಂಟಿರೋದಿಲ್ಲ. ಈಸಿಯಾಗಿ ಎಲ್ಲಿ ಸೆಲ್ಲೋ ಟೇಪ್ ಅಥವಾ ಗಮ್ ಟೇಪ್ ಅನ್ನೋದು ಕೊನೆ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಇದು ಒಂದು ಸಿಂಪಲ್ ಟಿಪ್, ಆದರೆ ಎಷ್ಟೋ ಟೆನ್ಷನ್ ತಗೊಳ್ಳೋ ಅಂಥದ್ದನ್ನು ತಪ್ಪಿಸುವಂಥ ಟಿಪ್. ಮುಂದಿನ ಟಿಪ್, ಖಾಲಿ ಆಗಿರೋಂಥ ಶೆಲ್ಗಳನ್ನು ಬಿಸಾಡೋ ಬದಲಿಗೆ ಈ ರೀತಿ ಕೂಡ ಬಳಕೆ ಮಾಡ್ಕೋಬಹುದು. ನೋಡಿ, ಸಾಮಾನ್ಯವಾಗಿ ಬೆಡ್ ಕವರನ್ನು ಯಾವ ಥರ ಹಾಕಿದರೂ ಕೂಡ ಅದು ಜಾರ್ತಾನೆ ಇರುತ್ತೆ, ಕ್ಲೀನಾಗಿ ಕುತ್ಕೊಳ್ಳೋದೇ ಇಲ್ಲ. ಆ ಥರ ಆಗ್ತಿದೆ ಅಂದರೆ ಈ ರೀತಿ ಬೆಡ್ ಕವರ್ನ ಅಥವಾ ಬೆಡ್ಶೀಟ್ನ ತುದಿಯಲ್ಲಿ ಈ ಥರ ಕಟ್ಟಬೇಕಾಗತ್ತೆ. ಶೆಲ್ಲನ್ನು ಇಟ್ಬಿಟ್ಟು, ಖಾಲಿಯಾಗಿರೋಂಥ ಹಳೆ ಶೆಲ್ಲನ್ನು ಇಟ್ಟು ಈ ಥರ ಕಟ್ಟಿ ಆರಾಮಾಗಿ ನೋಡಿ ಬೆಡ್ ಕವರನ್ನು ಈ ರೀತಿ ಕ್ಲೀನಾಗಿ ಕೂರಿಸ್ಬಹುದು. ಒಂದು ಚೂರು ಕೂಡ ಜಾರೋದಿಲ್ಲ. ನಾವು ಹೇಗೆ ಬೆಡ್ಶೀಟನ್ನು ಹಾಕಿರ್ತೀವಿ ಹಾಗೇ ಇರುತ್ತೆ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಈ ಬೆಡ್ ಮೇಲೆಲ್ಲ ಮಕ್ಕಳು ಆಟ ಆಡೋದು ಈ ಥರ ಎಲ್ಲ ಮಾಡ್ತಾರೆ, ಇದರಿಂದ ಬೆಡ್ ಕವರ್ ಜಾರ್ತಾ ಇರುತ್ತೆ. ಈ ವಿಧಾನದಲ್ಲಿ ಶೆಲ್ಲನ್ನು ಕಟ್ಟಿ ಬೆಡ್ ಕವರನ್ನು ಅಥವಾ ಬೆಡ್ಶೀಟನ್ನು ಹಾಕಿ ನೋಡಿ, ತುಂಬ ಕ್ಲೀನಾಗಿ ಕಾಣುತ್ತೆ. ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಯಿತಾ? ಆಗಿದ್ದರೆ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ತಟ್ಟಂತ ನೋಡೋಣ ಬನ್ನಿ. ಎಷ್ಟೋ ಜನರ ಮನೆಯಲ್ಲಿ ಈ ವಾಷಿಂಗ್ ಮಿಷಿನ್ಗೆ ಬಳಸೋವಂಥ ಡಿಟರ್ಜೆಂಟ್ಗಳನ್ನ ಅಥವಾ ಫ್ಯಾಬ್ರಿಕ್ ಕಂಡೀಷ್ನರ್ಗಳನ್ನು ಇಡೋದಕ್ಕೆ ಜಾಗ ಇರಲ್ಲ, ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿರ್ತಾರೆ. ಅದಕ್ಕೆ ನಾವು ದುಬಾರಿ ಹಣವನ್ನು ಕೊಟ್ಟು ಆ ವಸ್ತು ಈ ವಸ್ತು ಖರೀದಿಸೋದು ಬೇಡ. ಹಳೆಯ ಬೆಲ್ಟ್ ಇದ್ದರೆ ಸಾಕು. ಇನ್ನೇನು ಸ್ಕೂಲ್ ಮುಗ್ದಿದೆ, ಹಳೆ ಬೆಲ್ಟು ಮತ್ತು ಬಳಸಲ್ಲ ಅನ್ನೋ ಬೆಲ್ಟ್ಗಳು ಸಾಕಷ್ಟಿರುತ್ತೆ. ಆ ಬೆಲ್ಟ್ಗಳಿದ್ದರೆ ಅದನ್ನು ಸಮಭಾಗಕ್ಕೆ ಬರೋ ಥರ ಈ ಥರ ನೋಡಿ ತುದಿಗೆ ಬರೋ ಥರ ಕ್ಲೀನಾಗಿ ಮಡಿಸ್ಕೋಬೇಕಾಗತ್ತೆ, ಅಂದರೆ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಉಕ್ಕಿದ್ರೆ ಸಾಕು ಅಥವಾ ಒಂದು ಮೊಳೆ ಇದ್ದರೆ ಸಾಕು, ಅಲ್ಲಿ ಒಂದು ಹಳೇದಾಗಿರೋಂಥ ಆ್ಯಂಗರನ್ನು ಹಾಕಿಬಿಡಿ. ತದನಂತರ ಈ ಥರ ಬೆಲ್ಟನ್ನು ನಾವು ಸಮನಾದ ಒಂದು ಅಳತೆಗೆ ಸೆಟ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಒಂದು ಶೀಟನ್ನು ಮಧ್ಯಭಾಗಕ್ಕೆ ಈ ರೀತಿಯಲ್ಲಿ ಇಟ್ಬಿಡಿ. ಈ ವಿಧಾನದಲ್ಲಿ ಇಡೋದ್ರಿಂದ ನೋಡಿ ಒಂದೊಳ್ಳೆ ಆರ್ಗನೈಸರ್ ಅನ್ನೋದು ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಈ ಶೀಟ್ ಬೇಡ ಅಂದರೆ ಮರದ್ದು ಅಲ್ಲಿಗೆ ಪೀಸ್ ಬರುತ್ತಲ್ಲ ತೆಳುವಾಗಿರೋದು, ಅದನ್ನಾದರೂ ಇಟ್ಕೋಬೋದು. ಆರಾಮಾಗಿ ಒಂದು ಕಡೆ ನೇತಾಕಿದರೆ ಕ್ಲೀನಾಗಿ ಕೂಡ ಇರುತ್ತೆ. ಇದನ್ನೆಲ್ಲ ಇಡೋದಕ್ಕೆ ಮಿಷಿನ್ ಅಗತ್ಯ ಇಲ್ಲ. ನಾವು ಮಿಷಿನ್ ಮೇಲೆ ಹಿಡ್ದೆ ಒಂದು ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು. ಮುಂದಿನ ಟಿಪ್, ಮನೆಯಲ್ಲಿ ಆಲ್ರೆಡಿ ಮೊಟ್ಟೆ ಇರುತ್ತೆ, ಅದ್ರ ಜೊತೆ ಹೊಸ ಮೊಟ್ಟೆನ ತಂದು ಹಾಕಿದರೆ ಹಳೆ ಮೊಟ್ಟೆ ಯಾವುದು ಹೊಸ ಮೊಟ್ಟೆ ಯಾವುದು ಅಂತೇಳಿ ಹೇಗೆ ಗೊತ್ತಾಗುತ್ತೆ ಹೇಳಿ? ಗೊತ್ತಾಗಬೇಕು ಅಂದರೆ ಯಾವುದಾದ್ರೂ ಹಳೆಯ ಸ್ಟಿಕ್ಕರ್ ಪಾಕೆಟ್ ಇರುತ್ತಲ್ವ, ಸ್ಟಿಕ್ಕರ್ನ ತೊಗೊಂಡು ಈ ರೀತಿ ಹೊಸ ಮೊಟ್ಟೆ ಮೇಲೆ ಸ್ಟಿಕ್ಕರನ್ನು ಹಾಕ್ಬಿಡಿ. ನೆಕ್ಸ್ಟ್ ಟೈಮ್ ನಾವು ಬಳಸಬೇಕಾದ್ರೆ ಹೊಸ ಮೊಟ್ಟೆನ ಆರಾಮಾಗಿ ಗುರುತಿಸ್ಬೋದು, ಈಸಿಯಾಗಿ ನಮಗೆ ಗೊತ್ತಾಗತ್ತೆ. ಈ ಒಂದು ಸಿಂಪಲ್ ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ರೋಸ್ ವಾಟರ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದೆರಡನ್ನೂ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. ನೋಡಿ, ಚೂರು ರೋಸ್ ವಾಟರು ಮತ್ತು ಅದ್ರ ಜೊತೆಗೆ ಚೂರು ಕೊಬ್ಬರಿ ಎಣ್ಣೆ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಈ ರೀತಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತು ಕೈಗಳಿಗೆ ಕಾಲುಗಳಿಗೆ ಕ್ಲೀನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ, ಸ್ನಾನ ಮಾಡಿದ ಮೇಲೆ ಕೈಗಳಿಗೆ ಕಾಲುಗಳಿಗೆ ಕ್ಲೀನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಚರ್ಮ ಅನ್ನೋದು ತುಂಬಾ ಕಾಂತಿಯುತವಾಗಿರುತ್ತೆ ಇಡೀ ದಿನ. ಬೇಸಿಗೆ ಆಗಿರಲಿ ಅಥವಾ ಚಳಿಗಾಲ ಆಗಿರಲಿ, ಯಾವುದೇ ಕಾಲ ಆಗಿರಲಿ, ಈ ಒಂದು ಟಿಪ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ತುಂಬಾ ವರ್ಕ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಬಾಚಣಿಗೆ ಕೊಳೆದಾಗಿದೆ ಪಟ್ಟ ಅಂತ ಹೇಳಿ ಕ್ಲೀನ್ ಮಾಡಬೇಕು, ಸಮಯ ಇಲ್ಲ ಅಂತ ಅನ್ನೋರು ಈ ವಿಧಾನದಲ್ಲಿ ಬಾಚಣಿಗೆಯನ್ನು ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವತ್ತೂ ಅಷ್ಟೇ ಬಾಚಣಿಗೆ ಅನ್ನೋದನ್ನು ಸಪ್ರೇಟಾಗಿ ಎಲ್ಲರೂ ಬಳಸಿದ್ರೇ ಒಳ್ಳೆಯದು. ಡ್ಯಾಂಡ್ರಫು ತೊಂದರೆ ಬರಲ್ಲ, ಏರ್ ಫಾಲ್ ಅನ್ನೋದು ಕೂಡ ಕಂಟ್ರೋಲ್ ಆಗುತ್ತೆ. ನಾವು ಆದಷ್ಟು ನಾವು ಬಳಸೋಂಥ ಕೂಂಬನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಬಾಚಣಿಗೆ ಮೇಲೆ ಯಾವುದಾದ್ರೂ ಎಕ್ಸ್ಪೈರಿ ಆಗಿರೋದಾದ್ರೂ ನಡೆಯುತ್ತೆ. ಟಾಲ್ಕಮ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಪೌಡರ್ನ ಹಾಕಿ ನಂತರ ಹಳೆ ಬ್ರಷನ್ನು ತೊಗೊಂಡು ಈ ಥರ ಕ್ಲೀನಾಗಿ ಹಿಂಗೆ ಮಾಡಿಬಿಟ್ರೆ ಪೌಡರ್ ಜೊತೆಗೆ ಅದರಲ್ಲಿರೋಂಥ ಡಸ್ಟು, ಧೂಳು ಮತ್ತು ಎಣ್ಣೆ ಅಂಶ, ಆಯಿಲೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಪಟ ಅಂಥೇಳಿ ನಾವು ಇನ್ಸ್ಟೆಂಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಎರಡು ಬಾಚಣಿಗೆಯಲ್ಲಿರೋಂಥ ಧೂಳು ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದುಬಿಟ್ಟಿದೆ, ಕೊಳೆ ಎಲ್ಲ ಕೂಡ ಬಂದಿದೆ, ಇಲ್ಲೇ ನೀವು ಗಮನಿಸ್ಬೋದು. ಈ ವಿಧಾನದಲ್ಲಿ ಪೌಡರ್ನ ಬಳಸಿ ನಿಮಿಷ ಕೂಡ ಬೇಕಾಗಲ್ಲ, ಜಾದು ಅನ್ನೋ ಥರ ಬಾಚಣಿಗೆಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಕಾಫಿ ಪುಡಿ ಇದ್ದರೆ ಸಾಕು, ಮೇಕಪ್ ಆಗುತ್ತೆ, ತುಂಬ ಈಸಿ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಅಂತ ಹೇಳಿದೆ. ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ, ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀವು ಬಳಸೋಂಥ ಯಾವ ಪೌಡರ್ನಾದರೂ ತೊಗೋಬೋದು. ಆ ಪೌಡರ್ನ ಹಾಕ್ಕೋಬೇಕಾಗತ್ತೆ. ಸುಮಾರು 1-2 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕ್ಕೋಬೇಕು. ಇವಾಗ ಅದ್ರ ಜೊತೆಗೆ 2 ರೂಪಾಯಿದು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ 1 ಪಾಕೆಟ್ ಫುಲ್ಲು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಾಫಿ ಪೌಡರ್ನ ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಕ್ರೀಮಿಯಾಗಿ ಬರಬೇಕು, ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ನಿಮಗೆ ಬೇಕಿದ್ರೆ ಅಗತ್ಯ ಇದರಲ್ಲಿ ಇನ್ನೊಂಚೂರು ಪೌಡರ್ನ ಸೇರಿಸ್ಕೋಬೋದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ. ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಹಾಕ್ಕೊಂಡು ನೋಡಿ, ಇದನ್ನು ಪ್ಲೇಟ್ನಲ್ಲಿ ಸುತ್ತಲೂ ಕೂಡ ಈ ವಿಧಾನದಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪ್ಲೇಟ್ ಸುತ್ತಲೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ಮೇಲೆ 1 ಗಂಟೆಗಳ ಕಾಲ ಇದನ್ನು ಹಾಗೆ ಬಿಟ್ಬಿಡಬೇಕು. ಅಂದರೆ ಇದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಅಂತೇಳಿ ಬಿಡಬೇಕಾಗತ್ತೆ. ನೋಡಿ, ಇದನ್ನು ಡ್ರೈ ಆಗೋದಕ್ಕೆ ಅಂತೇಳಿ ಬಿಡೋಣ. ನಂತರ ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ರೂಪಾಯಿದು ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಟಾಲ್ಕಮ್ ಪೌಡರ್ ನೀವು ಬಳಸೋವಂಥದ್ದು ಯಾವುದಾದ್ರೂ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಆ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ. ಎರಡನ್ನೂ ಹಾಕಿದ್ಮೇಲೆ ಇದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಮಾಯ್ಶ್ಚರೈಸರ್ ಯಾವ್ದು ಬಳಸ್ತೀರ ನೋಡಿ, ಆ ಒಂದು ಮಾಯ್ಶ್ಚರೈಸರ್ ಕ್ರೀಮನ್ನು ಇದ್ರ ಜೊತೆಗೆ ಹಾಕ್ಕೋಬೇಕಾಗತ್ತೆ. ಸುಮಾರು 1 ಸ್ಪೂನ್ ಆಗೋಷ್ಟು ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡ್ತಾ ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಗೊತ್ತಾಗುತ್ತೆ. ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಲೋದಿಲ್ಲ ಇದು. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದ್ರ ಜೊತೆಗೆ ಇನ್ನೊಂದು ಚೂರು ಕ್ರೀಮನ್ನು ನಾನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ನೋಡಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ನೋಡಿ, ಇದು ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಬರುತ್ತೆ. ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದೊಳ್ಳೆ ಫೌಂಡೇಶನ್ ಅನ್ನೋದು ಸಿದ್ಧ ಆಗೇ ಹೋಯಿತು. ದುಬಾರಿ ಹಣವನ್ನು ಕೊಟ್ಟು ಫೌಂಡೇಶನ್ ಕ್ರೀಮ್ಗಳನ್ನ ತೊಗೊಳ್ಳೋ ಅಗತ್ಯ ಇಲ್ಲ. ಮನೆಯಲ್ಲೇ ಈ ವಿಧಾನದಲ್ಲಿ ನೋಡಿ ಫೌಂಡೇಶನ್ ಕ್ರೀಮನ್ನು ಸಿದ್ಧ ಮಾಡಿಕೊಂಡು ಇದನ್ನು ಒಂದು ಡಬ್ಬಿಗೆ ಹಾಕಿ ನಾವು ಸುಮಾರು ದಿನಗಳವರೆಗೂ ಕೂಡ ನಾವು ಬಳಸಬಹುದು. ತುಂಬಾ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ನಾನು ಇದನ್ನು ಹಚ್ಚಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತೇಳಿ. ಇವಾಗ ಸಿದ್ಧ ಮಾಡ್ಕೊಂಡಿರೋಂಥ ಫೌಂಡೇಶನ್ ಕ್ರೀಮನ್ನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕ್ರೀಮ್ ಅನ್ನೋದೇನೋ ಸಿದ್ಧ ಆಯಿತು. ಹಾಗೆ ಕಾಂಪ್ಯಾಕ್ಟ್ ಪೌಡ್ರ್ ಮಾಡೋದಕ್ಕೆ ಆಗಲೇ ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ವಲ್ಲ, ನೋಡಿ ಇವಾಗ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಈ ರೀತಿ ಒಣಗಿದ ಮೇಲೆ ಇದನ್ನು ಒಂದು ಸ್ಪೂನನ್ನು ತೊಗೊಂಡು ಈ ರೀತಿ ಒಂದು ಕಡೆಯಿಂದ ನೋಡಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ಪೂನ್ ತೊಗೊಂಡು ಈ ರೀತಿ ಒಂದು ಕಡೆಯಿಂದ ಈ ಥರ ಮಾಡ್ತಾ ಬರಬೇಕಾಗತ್ತೆ. ಪುಡಿಯಾಗಿ ಬರುತ್ತಿದ್ದು ಕಂಪ್ಲೀಟಾಗಿ ಪೌಡರ್ ಥರ ಬರುತ್ತೆ. ಇದನ್ನು ಕ್ಲೀನಾಗಿ ತೆಗೆದ್ಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಕಂಪ್ಲೀಟಾಗಿ ತೆಗಿತಾ ಇದ್ದೀನಿ ಯಾವ ಥರ ಬರ್ತಾ ಇದೆ ಅಂತೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪುಡಿ ಥರ ಕಾಂಪ್ಯಾಕ್ಟ್ ಪೌಡ್ರು ಕೂಡ ಸಿದ್ಧ ಹಾಗೇ ಹೋಯಿತು. ಈಗ
ಫೌಂಡೇಶನ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದಾಯಿತು, ಕಾಂಪ್ಯಾಕ್ಟ್ ಪೌಡರನ್ನು ಕೂಡ ರೆಡಿ ಮಾಡ್ಕೊಂಡಾಯಿತು. ಕಾಫಿ ಪುಡಿಯನ್ನು ಬಳಸಿ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಇಲ್ಲಿ ಲೈವ್ ರಿಸಲ್ಟನ್ನು ನೋಡ್ತಾ ಇದ್ದೀರಾ. ಹಾಗೆ ಇದನ್ನು ಹಚ್ಚಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಸಿದ್ಧ ಮಾಡ್ಕೊಂಡಿರೋಂಥ ಫೌಂಡೇಶನ್ ಕ್ರೀಮನ್ನು ತೊಗೊಂಡು ನೋಡಿ ಈ ರೀತಿ ಹಚ್ಕೊಂಡು ಜಸ್ಟ್ ಮಸಾಜ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಕೈನಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತೇಳಿ. ಹಾಗೆ ಹಚ್ಚಿದ ಕೂಡಲೇ ಸ್ಕಿನ್ ಕೂಡ ಯಾವ ಥರ ಶೈನಿಂಗ್ ಬರ್ತಾ ಇದೆ ಅಂತ ಕೂಡ ನೀವಿಲ್ಲಿ ಗಮನಿಸ್ಬೋದು. ನೋಡಿ ವ್ಯತ್ಯಾಸ ಅನ್ನೋದು ಗೊತ್ತಾಗ್ತಾ ಇದೆ, ಹಚ್ಚಿರೋ ಕಡೆ ಯಾವ ರೀತಿ ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತೇಳಿ. ಈಗ ಒಂದು ಬಫನ್ನು ತಗೊಂಡು ನೋಡಿ ಕಾಂಪ್ಯಾಕ್ಟ್ ಪೌಡರನ್ನು ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ. ಯಾವ ಥರ ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ಸಿದ್ಧ ಆಗಿದೆ. ಎಷ್ಟು ಚೆನ್ನಾಗಿ ಸ್ಕಿನ್ ಅನ್ನೋದು ಇದನ್ನು ಹಚ್ಚಿರೋ ಕಡೆ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಎಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಕಾಸ್ಟ್ಲಿ ಕ್ರೀಮ್ ಬೇಡ, ಕೇವಲ ನೋಡಿ ಕಾಫಿ ಪುಡಿಯನ್ನು ಬಳಸಿ ಮಾಡಿರೋಂಥ ಫೌಂಡೇಶನ್ ಕ್ರೀಮ್ ಮತ್ತು ಕಾಂಪ್ಯಾಕ್ಟ್ ಪೌಡರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.